ಬೀಟ್ರೂಟ್ನಲ್ಲಿ ಕಂಡುಬರುವ ಪ್ಲಾಸ್ಟಿಡ್ನ ವರ್ಣಕಗಳು ಅಂತ ಕರಿತೀವಿ. ಸಸ್ಯಗಳು ಹಸಿರು ಬಣ್ಣದಲ್ಲಿ ಕಾಣಲಿಕ್ಕೆ ಕಾರಣ ಕ್ಲೋರೋಫಿಲ್ ಅಂತ ಕರಿತೀವಿ. ಆಮೇಲೆ ಇನ್ನು ಕೆಲವೊಂದು ಜಾಂತೋಫಿಲ್ಗಳನ್ನು ಬರ್ತವೆ. ಆಮೇಲೆ ಈ ರೀತಿಯಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ವರ್ಣಕಗಳಿರೋದ್ರಿಂದ ಏನಾಗ್ತಪ್ಪ ಅಂದರೆ ಸಸ್ಯಗಳು ನಮಗೆ ವಿಭಿನ್ನವಾಗಿರ್ತಕ್ಕಂಥ ಬಣ್ಣಗಳನ್ನು ಹೊಂದಿರ್ತವೆ ಅಂತಕ್ಕಂಥ ನಾವಿಲ್ಲಿ ಹೇಳ್ತೀವಿ. ಈ ಬೀಟ್ರೂಟ್ನಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಪ್ಲಾಸ್ಟಿಡ್ ಯಾವುದು? ಅದರಲ್ಲಿ ಕೆಲವೊಂದು ಕ್ರೋಮೋಪ್ಲಾಸ್ಟಿಡ್ ಅಂತ ಕರಿತೀವಿ. ಅಂದರೆ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಪ್ಲಾಸ್ಟಿಡ್ನ ಕ್ರೋಮೋಪ್ಲಾಸ್ಟಿಡ್ ಅಂತ ಕರೀತಾರೆ. ಇನ್ನು ವರ್ಣರಹಿತವಾಗಿರ್ತಕ್ಕಂಥ ಪ್ಲಾಸ್ಟಿಡ್ಗಳನ್ನು ನಾವೇನು ಕರಿತೀವಪ್ಪ ಅಂದರೆ ಲ್ಯೂಕೋಪ್ಲಾಸ್ಟಿಡ್ಗಳು ಅಂತ ಕರೀತಾರೆ. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಣ್ಣವನ್ನು ನೀಡೋದಿಲ್ಲ ಅವು. ಹಾಗಾದರೆ ಇದರಲ್ಲಿ ಈ ಬೀಟ್ರೂಟ್ನಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಯಾವಪ್ಪ ಅಂತಕ್ಕಂಥದ್ದು ನೋಡಿದಾಗ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಪ್ಪ ಅಂದರೆ ಆ್ಯಂಥೋಸೈನಿನ್. ಇನ್ನು ನಾವಿಲ್ಲಿ ಲ್ಯೂಕೋಪ್ಲಾಸ್ಟ್ ಅಂತಕ್ಕಂಥದ್ದು ಯಾವುದೇ ವರ್ಣರಹಿತವಾಗಿರ್ತಕ್ಕಂತಹ ಒಂದು ಪ್ಲಾಸ್ಟಿಡ್ ಆದರೆ, ಇನ್ನು ಕ್ಯಾರೋಟಿನಾಯ್ಡ್ಸ್ಗಳು ಸಾಮಾನ್ಯವಾಗಿ ಹಲವಾರು ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸಸ್ಯ ಮತ್ತು ನಾವು ಪ್ರಾಣಿಗಳಲ್ಲಿ ಕೂಡ ಕಾಣ್ತೀವಿ. ನಮ್ಮ ಕೂದಲುಗಳು ಸಾಮಾನ್ಯವಾಗಿ ಏನಪ್ಪ ಅಂದರೆ ಕಪ್ಪು ಬಣ್ಣದಲ್ಲಿ ಕಾಣಬೇಕಾದ್ರೆ ಕ್ಯಾರೋಟಿನಾಯ್ಡ್ಸೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ತೀವಿ. ಇನ್ನು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು ಸಸ್ಯಕ್ಕೆ ಹಸಿರು ಬಣ್ಣವನ್ನು ಕೊಡುತ್ತೆ. ಇನ್ನು ಬೀಟ್ರೂಟ್ ಬಣ್ಣ ನಮ್ಗೆ ಗೊತ್ತಿದೆ, ಕೆಂಪು ಬಣ್ಣದಲ್ಲಿರೋದ್ರಿಂದ ಅದಕ್ಕೆ ಪ್ರಮುಖವಾದ ಒಂದು ವರ್ಣಕ ಯಾವಪ್ಪ ಅಂದರೆ ಆಂಥೋಸೈನಿನ್. ಇನ್ನು ಇಲ್ಲಿ ಹೊಂದಿಸಿ ಬರೆಯಿರಿ ಒಂದು ಪ್ರಶ್ನೆ ಬರುತ್ತೆ. ಇದು ನಮಗೆ ಈ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಪ್ರಶ್ನೆ. ಅಂದರೆ ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಒಂದು ಇದೆ. ಇಲ್ಲಿ 4 A ಮತ್ತು B ಕೊಟ್ಟಿದ್ದಾರೆ. ಒಂದು ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟಿರಾನ್, ಕಾರ್ಟಿಸೋನ್ ಮತ್ತು ಥೈರಾಕ್ಸಿನ್. ಅವುಗಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನು B ಭಾಗದಲ್ಲಿ ಕೊಟ್ಟಿದ್ದಾರೆ. ಅವು ಯಾವುವು ಅಂತಕ್ಕಂಥದ್ದನ್ನು ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಟೆಸ್ಟೋಸ್ಟಿರಾನ್ ಅಂತಕ್ಕಂಥದ್ದು ಪುರುಷರ ಅಥವಾ ಗಂಡಸರ ಪ್ರಮುಖ ಲಕ್ಷಣಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಪ್ರಮುಖ ಹಾರ್ಮೋನ್. ಯಾರಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಅಥವಾ ಉತ್ಪಾದನೆ ಕಡಿಮೆ ಆಗುತ್ತೆ ಅವರಲ್ಲಿ ಗಂಡಸರ ಒಂದು ಲಕ್ಷಣಗಳು ಕೆಳಮಟ್ಟದಲ್ಲಿರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಎರಡನೇದಾಗಿ ಪ್ರೊಜೆಸ್ಟಿರಾನ್ನ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಅದು ಗರ್ಭಕೋಶದಲ್ಲಿನ ಬದಲಾವಣೆಗಳು. ನಮ್ಮನ್ನೇ ಕೂಡ ಋತುಚಕ್ರದ ಸಂದರ್ಭದಲ್ಲಿ ನೋಡಿದ್ವಿ ಅದನ್ನು. ಅವಾಗಲೇ ಹೇಳಿದೆ, ಪ್ರೊಜೆಸ್ಟಿರಾನ್ ಏನು ಮಾಡುತ್ತಪ್ಪ ಅಂದರೆ ಯಾವಾಗ ಈ ಮಗು ಆದ ನಂತರ ಅಥವಾ ನಾವು ಅಂಡ ಫಲಿತಗೊಂಡ ನಂತರ ಈ ಗರ್ಭಕೋಶದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಕಾರಣವಾಗಿರ್ತಕ್ಕಂಥ ಒಂದು ಪ್ರಮುಖ ಹಾರ್ಮೋನ್ ಯಾವುದಪ್ಪ ಅಂದ್ರೆ ಪ್ರೊಜೆಸ್ಟಿರಾನ್. ನೆಕ್ಸ್ಟ್ ಮೂರನೇದು ಬರ್ತಕ್ಕಂಥದ್ದು ಕಾರ್ಟಿಸೋನ್ ಅಂತ ಹೇಳ್ತೀವಿ. ಈ ಕಾರ್ಟಿಸೋನ್ ಏನು ಮಾಡುತ್ತಪ್ಪ ಅಂದರೆ ರಕ್ತದಲ್ಲಿ ಲವಣಗಳ ಒಂದು ಸಾಂದ್ರತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಪ್ರಮುಖ ಹಾರ್ಮೋನ್ ಕಾರ್ಟಿಸೋನ್ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಥೈರಾಕ್ಸಿನ್ ಅಂತಕ್ಕಂಥದ್ದು ಈ ಮಗುವಿನ ಭೌತಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಆಗಿರೋದ್ರಿಂದ ಎಲ್ಲವನ್ನು ನೋಡಿದ ಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ ಕೊಟ್ಟಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ನಾವು ಹೇಳ್ತೀವಿ ಯಾವುದು ಮೂರನೇದು A3, B4, C1 ಮತ್ತು D2 ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ 43ನೇದು. ಇಲ್ಲಿ ಮತ್ತೆ ಪ್ರತಿಪಾದನೆ ಅಥವಾ ಹೇಳಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಏನು ಹೇಳುತ್ತೆ ಈ ಹೇಳಿಕೆ? ಪ್ರಾರಂಭಿಕ ಹಂತಗಳಲ್ಲಿ ಹಣ್ಣು ಮತ್ತು ಎಲೆಗಳ ಉದುರುವಿಕೆಯನ್ನು ತಡೆಯಲು ಆಕ್ಸಿನ್ ನೆರವು ನೀಡುತ್ತದೆ ಅಂತಕ್ಕಂತಹದ್ದು ಒಂದು ಹೇಳಿಕೆ. ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿ ಹೇಳಿಕೆ ಏನಿದೆ ಅಂದರೆ ಬೀಜಾಂಕುರವನ್ನು ಆಬ್ಸಿಸಿಕ್ ಆಮ್ಲ ಉತ್ತೇಜಿಸುತ್ತದೆ ಅಂತಕ್ಕಂಥದ್ದು ಎರಡನೇ ಹೇಳಿಕೆ. ಅದಕ್ಕೆ ನಾವು ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ನೋಡಿದಾಗ ಎ ಸರಿ ಮತ್ತು ಬಿ ತಪ್ಪು, ಎ ತಪ್ಪು ಮತ್ತು ಬಿ ಸರಿ, ಎ ಮತ್ತು ಬಿ ಎರಡೂ ತಪ್ಪು, ಎ ಮತ್ತು ಬಿ ಎರಡೂ ಸರಿ ಅಂತಕ್ಕಂಥ ಒಂದು ಹೇಳಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳಿದ್ದಾವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಎ ಸರಿ ಆದರೆ ಬಿ ತಪ್ಪು. ಯಾಕಂದರೆ ಪ್ರಾರಂಭಿಕ ಹಂತಗಳಲ್ಲಿ ನಾವು ಹಣ್ಣು ಮತ್ತು ಎಲೆಗಳ ಉದುರುವಿಕೆಯನ್ನು ತಡಿಲಿಕ್ಕೆ ಆಕ್ಸಿನ್ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಇನ್ನು ಬೀಜಾಂಕುರವನ್ನು, ಯಾಕಂದರೆ ಬೀಜಾಂಕುರ ಅಂದರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಅಂದರೆ ಬೀಜ ಮೊಳಕೆ ಹೊಡೆಯೋದನ್ನು ಬೀಜಾಂಕುರ ಅಂತ ಕರೀತಾರೆ. ಇದನ್ನು ಆಬ್ಸಿಸಿಕ್ ಆಮ್ಲ ಉತ್ತೇಜನೆ ಮಾಡುತ್ತೆ. ಯಾಕಂದರೆ ಆಬ್ಸಿಸಿಕ್ ಆಮ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಆಗಿರೋದ್ರಿಂದ ಇದಕ್ಕೆ ನಾವೇನು ಹೇಳ್ಬೋದು ಎ ಸರಿ ಇದೆ ಆದರೆ ಬಿ ಉತ್ತರ ಏನಾಗಿದೆ
ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು 44ನೇ ಪ್ರಶ್ನೆ ಏನು ಹೇಳುತ್ತಪ್ಪ ಅಂತಂದರೆ, ಅಂಡಾಶಯದಿಂದ ಗರ್ಭಕೋಶಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ನಾಳ ಯಾವುದು ಅಂತಕ್ಕಂಥ ಪ್ರಶ್ನೆ. ಇದು ಕೂಡ ನೇರವಾಗಿರ್ತಕ್ಕಂಥ ಒಂದು ಪ್ರಶ್ನೆನೇ. ಇಲ್ಲಿ ಅಂಡಾಶಯ ಮತ್ತು ಗರ್ಭಕೋಶಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ಒಂದು ಏಕೈಕ ನಾಳ ಯಾವತ್ತಪ್ಪ ಅಂದರೆ ಫೆಲೋಫಿಲಿಯನ್ ನಾಳ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆಲೋಫಿಲಿಯನ್ ಟ್ಯೂಬ್ ಅಥವಾ ಫೆಲೋಫಿಲಿಯನ್ ನಾಳ ಅಂತಕ್ಕಂಥದ್ದು ನಾವು ಅದನ್ನು ಕರಿತೀವಿ. ಇಲ್ಲಿ ಸ್ಖಲನಾಳ ಅಂತಕ್ಕಂಥದ್ದು ನಾವು ಈ ಪುರುಷ ಜನರಿಂದ ಏನಾಗುತ್ತಪ್ಪ ಅಂದರೆ ಯೋನಿ ಒಳಗಡೆಗೆ ವೀರ್ಯವನ್ನು ಸ್ಖಲನ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಆಮೇಲೆ ವೀರ್ಯನಾಳ ಕೂಡ ಏನಾಗುತ್ತೆ, ಇದು ನಮ್ಮ ಏನು ವೃಷಣಗಳಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ವೀರ್ಯಾಣುಗಳನ್ನು ಈ ವೀರ್ಯಕೋಶಕಕ್ಕೆ ಸಾಗಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸಂಗ್ರಾಹಕ ನಾಳ ಅಂತಕ್ಕಂಥದ್ದು ಮೂತ್ರ ವಿಸರ್ಜನೆಯಲ್ಲಿ ಪ್ರಮುಖವಾಗಿ ಪಾತ್ರವಹಿಸ್ತಕ್ಕಂಥ ಒಂದು ಭಾಗ. ಆದ್ದರಿಂದ ಅದಕ್ಕೆ ಸರಿಯಾದ ಉತ್ತರ ಫೆಲೋಫಿಲಿಯನ್ ನಾಳ. ಈ 45ನೇದು, ಬೆಳೆಯುತ್ತಿರುವ ಭ್ರೂಣವನ್ನು ಸಂರಕ್ಷಿಸುವ ದ್ರವ. ಅಂದರೆ ಯಾವಾಗ ಮಗು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಾಯಿಯ ಗರ್ಭದಲ್ಲಿ, ಆ ಭ್ರೂಣಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂತಹ ಒಂದು ದ್ರವ ಅದು ಯಾವುದಪ್ಪ ಅಂತಂದರೆ, ಇಲ್ಲಿ ನೀವು ವಿಚಾರ ಮಾಡಿರಿ, 4 ರೀತಿಯಾಗಿರ್ತಕ್ಕಂಥ ದ್ರವಗಳನ್ನು ಕೊಟ್ಟಿದ್ದಾರೆ. ಒಂದು ಆಮ್ನಿಯೋಟಿಕ್ ದ್ರವ, ಕಾಚಕ ರಸಧಾತು, ಜಲರಸಧಾತು, ಎಂಡೋಲಿಂಪ್ ಧಾತು. ಇಲ್ಲಿ ಸ್ವಲ್ಪ ವಿಚಾರ ಮಾಡಿ, ಕಾಚಕ ರಸಧಾತು ಅಂತ ಎಲ್ಲಿ ಕಂಡು ಬರುತ್ತೆ, ಕಣ್ಣಿನಲ್ಲಿ ಕಂಡುಬರ್ತಕ್ಕಂತಹ ಒಂದು ರಸ. ಆಮೇಲೆ ಜಲರಸಧಾತು ಕೂಡ ಏನಾಗುತ್ತೆ, ಕಣ್ಣಿನಲ್ಲಿ ಕಂಡುಬರ್ತಕ್ಕಂತಹ ಒಂದು ರಸಧಾತು. ಆಮೇಲೆ ಎಂಡೋಲಿಂಫ್ ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಕಿವಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ರಸ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದರೆ ಆಮ್ನಿಯೋಟಿಕ್ ದ್ರವ. ಎ ಆಮ್ನಿಯೋಟಿಕ್ ದ್ರವ ಅಂತಕ್ಕಂಥದ್ದು ಅದನ್ನು ಹೇಳ್ತೀವಿ. ಇನ್ನು ದ್ವಿತೀಯ ಸಂಶ್ಲೇಷಣೆ ಸಮಯದಲ್ಲಿ ಪತ್ರರಂಧ್ರದ ಪ್ರಮುಖ ಕಾರ್ಯವೇನು ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನೋಡ್ರಿ ಏನು ಹೇಳ್ತಾನೆ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಏನಪ್ಪ ಅಂದರೆ, ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಎಲೆಯ ಒಳಗೆ ಹೋಗುವಂತೆ ಮಾಡೋದು. ಪತ್ರರಂಧ್ರ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳು ನೋಡ್ತೀವಿ ನಾವು. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಎಲೆಯ ಒಳಗೆ ಹೋಗುವಂತೆ ಮಾಡೋದು ಒಂದನೇದು. ಎಲೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುವುದು. ವಾತಾವರಣದಿಂದ ಆಕ್ಸಿಜನನ್ನು ಎಲೆಗೆ ಬಿಡುವುದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಎಲೆಯಿಂದ ಆಕ್ಸಿಜನನ್ನು ವಾತಾವರಣಕ್ಕೆ ಬಿಡುವುದು. ಇಲ್ಲಿ ನಮಗೆ ಮುಖ್ಯವಾಗಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಪ್ಪ ಅಂತ ನೋಡಿದಾಗ, ಇಲ್ಲಿ ನೋಡ್ರಿ, ನಾವೇನು ಹೇಳ್ತೀವಿ ಅಂತಂದರೆ, ದ್ವಿತೀಯ ಸಂಶ್ಲೇಷಣೆ ಅಂತಕ್ಕಂಥದ್ದು ಮುಖ್ಯವಾಗಿ ಸಸ್ಯಗಳಲ್ಲಿ ನಡೀತಕ್ಕಂಥ ಅತ್ಯಂತ ಮುಖ್ಯವಾದ ಪ್ರಮುಖವಾದ ಕ್ರಿಯೆ. ಈ ಕ್ರಿಯೆಯಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಹಂತಗಳು ಜರುಗ್ತಾ ಹೋಗ್ತಾವೆ. ಮೊದಲನೇದಾಗಿ ಏನಪ್ಪ ಅಂದರೆ, ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ ಎಲೆಯ ಒಳಗೆ ಹೋಗುವಂತೆ ಮಾಡೋದು. ಇದು ಸಾಮಾನ್ಯವಾಗಿ ಪತ್ರರಂಧ್ರಗಳು ಏನು ಮಾಡ್ತಾವಪ್ಪ ಅಂದರೆ, ಅನಿಲಗಳ ವಿನಿಮಯ ಮುಖಾಂತರ ಕಾರ್ಬನ್ ಡೈಆಕ್ಸೈಡನ್ನು ಹಿರ್ಕೋತಾವೆ. ಎರಡನೇದಾಗಿ ಎಲೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣಕ್ಕೆ ಬಿಡುವುದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ, ಎಲೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣಕ್ಕೆ ಬಿಡುವುದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ದುಂಡಾದ ಬೀಜಗಳನ್ನು ಹೊಂದಿರುವ ಕಕ್ಷಿಮ ಹೂಗಳು ಹಾಗೂ ಸುಕ್ಕುಗಟ್ಟಿದ ಬೀಜಗಳನ್ನು ಹೊಂದಿರುವ ಟರ್ಮಿನಲ್ ಹೂಗಳನ್ನು ಹೊಂದಿರುವ ಬಟಾಣಿ ಸಸ್ಯಗಳ ಮೇಲೆ ನಡೆಸಿದ ಪ್ರಯೋಗದ ರೇಖಾಚಿತ್ರವನ್ನು ನೀಡಲಾಗಿದೆ. ಇದರಲ್ಲಿ F1 ಸಂತತಿಯ ಫಿನೋಟೈಪ್ ಈ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡ್ರಿ, 2 ರೀತಿಯಾಗಿರ್ತಕ್ಕಂಥ ಸಸ್ಯಗಳನ್ನು ತೆಗೆದುಕೊಂಡು ಇಲ್ಲಿ ಕ್ರಾಸ್ ಮಾಡಲಾಗಿದೆ. ಒಂದು ಕಕ್ಷೀಯ ದುಂಡು, ಕಕ್ಷೀಯ ಅಂದರೆ ಸಾಮಾನ್ಯವಾಗಿ ತುದಿಗಳಲ್ಲಿ ಕಂಡುಬರ್ತಕ್ಕಂಥ ಹೂಗಳನ್ನು ಆಕ್ಸಿಯಲ್ ಅಥವಾ ಕಕ್ಷೀಯ ರೌಂಡ್, ಅದಕ್ಕೆ ಆಕ್ಸಿಯಲ್ ಅಂತಕ್ಕಂಥ ಎ ಅಂತ ಸೂಚಿಸಿದ್ರೆ, ದುಂಡು ಅಂತಕ್ಕಂಥದ್ದನ್ನು ನಾವು ಆರ್ ಅಂತಕ್ಕಂಥ ಒಂದು ಅಕ್ಷರ ಸೂಚಿಸ್ತೀವಿ. ಇನ್ನು ಟರ್ಮಿನಲ್ ಸುಕ್ಕುಗಟ್ಟಿದ ಅಂತಕ್ಕಂಥದ್ದು ಇನ್ನೊಂದು ಸಸ್ಯ. ಟರ್ಮಿನಲ್ ಅಂದರೆ ಕಂಕುಳಲ್ಲಿ, ಅಂದರೆ ಸಸ್ಯದ ಕಂಕುಳಲ್ಲಿ ಉಂಟಾಗ್ತಕ್ಕಂಥ ಹೂಗಳನ್ನು ನಾವು ಕರಿತೀವಪ್ಪ ಅಂದರೆ ಟರ್ಮಿನಲ್ ಸುಕ್ಕುಗಟ್ಟಿದ ಅಂತ ಕರಿತೀವಿ. ಇವಾಗ ಈ ರೀತಿಯಾಗಿರ್ತಕ್ಕಂಥ ಕಕ್ಷೀಯ ದುಂಡು ಮತ್ತು ಟರ್ಮಿನಲ್ ಸುಕ್ಕುಗಟ್ಟಿದ ಒಂದು ಬೀಜಗಳನ್ನು ಹೊಂದಿರುವ ಸಸ್ಯಗಳನ್ನು ನಾವು ಸಂಕಲನ ಮಾಡಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ಒಂದು ಫಿನೋಟೈಪ್
ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಫಿನೋಟೈಪ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ವ್ಯಕ್ತ ರೂಪ ಅನುಪಾತಗಳು ಅಥವಾ ಅವ್ಯಕ್ತ ರೂಪ ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಒಂದು ನಮೂನೆಯನ್ನು ನಾವೇನು ಕರಿತೀವಪ್ಪ ಅಂದರೆ ವ್ಯಕ್ತ ರೂಪ ನಮೂನೆ ಅಥವಾ ಅದಕ್ಕೆ ನಾವಿನ್ನೊಂದರಲ್ಲಿ ಫಿನೋಟೈಪ್ ಅಂತ ಕರಿತೀವಿ. ಇನ್ನು ಅದನ್ನು ಜೀನ್ಸ್ಗಳ ಮುಖಾಂತರ ಸೂಚನೆ ಮಾಡಿದರೆ ಅದನ್ನು ಜಿನೋಟೈಪ್ ಅಂತ ಕರಿತೀವಿ. ಇವಾಗ ಈ ಪ್ರಕಾರ ಇಲ್ಲಿ ನೋಡಿದಾಗ ಏನಾಗ್ತವಪ್ಪ ಅಂದರೆ ಎಲ್ಲ ಸಸ್ಯಗಳು ಯಾವ ರೀತಿಯಾಗಿ ಇಲ್ಲಿ ಒಂದು ಗಮನಿಸ್ಕೊಂಡ್ಬಿಡ್ರಿ, ಎಲ್ಲ ಕಡೆ ನೋಡ್ರಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಎಲ್ಲ ಒಂದು ಇದರಲ್ಲಿ ನೋಡಿದಾಗ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಆರ್ ಎರಡೂ ಗುಣಗಳು ಪ್ರಬಲವಾಗಿರೋದ್ರಿಂದ ಈ ಒಂದು ಸಸ್ಯ ಏನನ್ನು ಸೂಚನೆ ಮಾಡುತ್ತಪ್ಪ ಅಂದರೆ ನಾವು ಹೇಳ್ತೀವಿ ಎಲ್ಲವೂ ಕಕ್ಷೀಯ ಪ್ರಬಲ ನಿಯಮ ಅನ್ನೋ ಮೆಂಡಲ್ನ ಒಂದು ಪ್ರಬಲತೆ ನಿಯಮ ಅಂತ ಬರುತ್ತೆ. ಪ್ರಬಲವಾಗಿರ್ತಕ್ಕಂಥ ಅಂಶಗಳು ಏನಾಗ್ತವಪ್ಪ ಅಂದ್ರೆ ವ್ಯಕ್ತವಾಗ್ತವೆ. ಆದ್ದರಿಂದ F1 ಜನರೇಷನ್ನಲ್ಲಿ ಅಥವಾ F1 ಪೀಳಿಗೆಯಲ್ಲಿ ಕಂಡು ಬರ್ತಕ್ಕಂತಹ ಎಲ್ಲ ಸಸ್ಯಗಳು ಏನಾಗಿರ್ತವಪ್ಪ ಅಂತಂದರೆ ಕಕ್ಷೀಯ ದುಂಡು ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ಎಲ್ಲವೂ ಏನಾಗಿರ್ತಪ್ಪ ಅಂದರೆ ಯಾಕಂದರೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಆರ್ ಎಲ್ಲ ಕಡೆ ಏನಪ್ಪ ಅಂದರೆ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಆರ್ ಡಾಮಿನೇಟ್ ಆಗಿರೋದ್ರಿಂದ ಎಲ್ಲ ಸಸ್ಯಗಳ ಒಂದು ಏನಾಗಿರುತ್ತಪ್ಪ ಅಂದ್ರೆ ಕಕ್ಷೀಯ ದುಂಡನೆಯ ರಚನೆಯನ್ನು ಹೊಂದಿರ್ತವೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು 48ನೇ ಪ್ರಶ್ನೆ, ಸ್ವಾಭಾವಿಕ ಆವಾಸದಲ್ಲಿ ಒಂದು ಪ್ರಭೇದ ಮತ್ತು ಅದರ ಗುಂಪಿಗೆ ಇರುವ ಅಪಾಯದ ಮಟ್ಟದ ಪ್ರಕಾರ ಈ ಕೆಳಗೆ ನೀಡಿರುವಂತೆ 4 ಗುಂಪುಗಳನ್ನು ಗುರುತಿಸಲಾಗಿದೆ. ಅಂದರೆ ಸ್ವಾಭಾವಿಕ ಆವಾಸಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪ್ರಭೇದದ ಜೀವಿಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಜೀವಿಗಳಿಗಿರ್ತಕ್ಕಂಥ ಅಪಾಯದ ಮಟ್ಟವನ್ನು ನಾವು ಇಲ್ಲಿ 4 ಗುಂಪುಗಳಾಗಿ ಅವ್ರು ಕೊಟ್ಟಿದ್ದಾರೆ. ಏನೇನು? ಕಾಡಿನಲ್ಲಿ ಅಳಿದಿದೆ ಅಂದರೆ ಆಲ್ಮೋಸ್ಟ್ ಆಲ್ ಏನಾಗಿದೆ, ಕಾಡಿನಲ್ಲಿ ಆಲ್ಮೋಸ್ಟ್ ಏನಾಗಪ್ಪ ಅಂದ್ರೆ ಹೋಗಿಬಿಟ್ಟಿದ್ದಾವೆ, ಅದಕ್ಕೆ ಅಳಿದಿದೆ ಅಂತಕ್ಕಂಥ ಹೇಳ್ತೀವಿ. ಇನ್ನು ಎರಡನೇ ಬಿ ಏನು ಹೇಳ್ಕೊಳ್ತಾನಪ್ಪ ಅಂದ್ರೆ ಗಂಭೀರವಾಗಿ ಅಳಿವಿನಂಚಿನಿರುವ ಜೀವಿಗಳು. ಇನ್ನು ಸದ್ದ ಅವು ಏನಪ್ಪ ಅಂದ್ರೆ ಬಿಟ್ಬಿಟ್ರೆ ಏನಾಗ್ತವೆ, ಅಳಿದು ಹೋಗ್ತಕ್ಕಂಥ ಜೀವಿಗಳಾಗ್ತವೆ. ಆಮೇಲೆ ಘಾಸಿಗೊಳ್ಳಬಲ್ಲ ಜೀವಿಗಳು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಳಿವಿನಂಚಿನಲ್ಲಿರುವ ಜೀವಿಗಳು. ಈ 4 ಪ್ರಕಾರದ ಒಂದು ಪ್ರಭೇದದ ಜೀವಿಗಳನ್ನು ಕೊಟ್ಟಾಗ ಅದಕ್ಕೆ ಏನು ಹೇಳ್ತಾನಪ್ಪ ಅಂದರೆ ಅವನು ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಈ ಪ್ರಭೇದಗಳ ಸಂರಕ್ಷಣಾ ಆದ್ಯತೆಯ ಪ್ರಕಾರ ಕ್ರಮವನ್ನು ಆರಿಸಿ. ಅಂದರೆ ಈ 4 ರೀತಿಯಾಗಿರ್ತಕ್ಕಂತಹ ಜೀವಿಗಳನ್ನು ಅಥವಾ ಪ್ರಭೇದದ ಜೀವಿಗಳನ್ನು ನೀವು ಮೊದಲಿಗೆ ಯಾವನ್ನ ಜೀವಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದು. ಅದಕ್ಕೆ ಇಲ್ಲಿ ನೋಡಿರಿ ಆಪ್ಷನ್ಗಳು ಕೊಟ್ಟಿದ್ದಾನೆ, BDAC ಅಂತೇಳಿ ABC ಹಿಂಗೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಮಗೇನಪ್ಪ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ 4. ಮೊದಲನೇದಾಗಿ ಎ, ಆಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡೋದು ಡಿ ಆದಮೇಲೆ ಸಿ ಆದಮೇಲೆ ಬಿ. ನೋಡ್ರಿ ಇಲ್ಲಿ ಎ ಅಂತಕ್ಕಂಥದ್ದು ಏನು ಹೇಳುತ್ತೆ, ಅವಾಗಲೇ ಹೇಳಿದ ನಾನು ಕಾಡಿನಲ್ಲಿ ಆಲ್ಮೋಸ್ಟ್ ಅಳಿದು ಹೋಗಿದ್ದಾವೆ. ಅಂಥವೇನಾದರೂ ಕೆಲವೊಂದು ಉಳಿದುಬಿಟ್ಟಿರೋದು ಫಸ್ಟ್ಗೆ ಏನಪ್ಪ ಅಂದರೆ ನಾವು ಅದಕ್ಕೆ ಮೊದಲವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಆಮೇಲೆ ಎರಡನೇದಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳು, ಎರಡನೇದಾಗಿ ಅದಕ್ಕೆ ಆದ್ಯತೆ ಕೊಡಬೇಕು ನಾವು. ಅಳಿವಿನಂಚಿನಲ್ಲಿರ್ತಕ್ಕಂಥವು ಅಂದರೆ ಸದ್ಯ ಏನೇನಪ್ಪ ಅಂದರೆ ಅವು ಬಿಟ್ಟರೆ ಅವು ಅಳಿದು ಹೋಗ್ತಕ್ಕಂಥವು. ಆಮೇಲೆ ಮೂರನೇದಾಗಿ ಏನಪ್ಪ ಅಂದರೆ ಘಾಸಿಗೊಳ್ಳಬಲ್ಲ ಜೀವಿಗಳಿಗೆ ನಾವು 3ನೇ ಆದ್ಯತೆಯನ್ನು ಕೊಡ್ತೀವಿ. ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ ಗಂಭೀರವಾಗಿ ಅಳಿವಿನಂಚಿರತಕ್ಕಂಥ ಜೀವಿಗಳಿಗೆ ಒಂದು ಸಂರಕ್ಷಣಾ ಆದ್ಯತೆಯ ಪ್ರಕಾರ ನಾವು ಅದಕ್ಕೆ ಕಾಪಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಭಿನ್ನತೆಯ ಜೊತೆಗೂಡಿ ಭೌಗೋಳಿಕ ಪ್ರತ್ಯೇಕೀಕರಣದಿಂದ ಉಂಟಾಗುವುದು. ಇಲ್ಲಿ ಭಿನ್ನತೆಗಳು ಅಂದರೆ ಸಾಮಾನ್ಯವಾಗಿ ನಾವು ಈ ಅನುವಂಶೀಯತೆ ಮತ್ತು ನೋಡ್ತೀವಿ. ಭಿನ್ನತೆ ಅಂತಕ್ಕಂಥ ಒಂದು ಜೀವಿಗಳಲ್ಲಿ ಇರ್ತಕ್ಕಂಥ ಒಂದು ಭಿನ್ನವಾಗಿರ್ತಕ್ಕಂಥ ಲಕ್ಷಣಗಳನ್ನೇ ನಾವು ಏನು ಕರಿತೀವಪ್ಪ ಅಂದರೆ ಭಿನ್ನತೆಗಳು ಅಂತ ಕರಿತೀವಿ. ಆ ಭೌಗೋಳಿಕ ಪ್ರತ್ಯೇಕೀಕರಣ ಉಂಟಾಗೋದು ಏನು? ವಿಕೃತಿ, ಪ್ರಭೇದೀಕರಣ, ಫಾಸಲೀಕರಣ ಮತ್ತು ಜೆನೆಟಿಕ್ ಡ್ರಿಫ್ಟ್ ಅಂತ ಬರುತ್ತೆ. ಭಿನ್ನತೆಯ ಜೊತೆಗೂಡಿ ಭೌಗೋಳಿಕ ಪ್ರತ್ಯೇಕೀಕರಣ ಆಗೋದು ಯಾವಪ್ಪ ಅಂತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕೊನೆಯ ಪ್ರಶ್ನೆ, ಗಂಗಾ ಕ್ರಿಯಾ ಯೋಜನೆಯನ್ನು ಆರಂಭಿಸಿದ್ದು ಏಕೆಂದರೆ ಗಂಗಾ ನದಿಯಲ್ಲಿ ಮೀನುಗಾರಿಕೆಯನ್ನು ಹೆಚ್ಚಿಸಲಿಕ್ಕೆ, ಗಂಗಾ ನದಿ ನೀರಿನ ವಿಪರೀತ ಮಾಲಿನ್ಯವನ್ನು ಶುದ್ಧಿ ಮಾಡಲಿಕ್ಕೆ, ಆಮೇಲೆ
ನಾವು ಏನು ಹೇಳ್ತೀವಿ ಜಲ ಸಾರಿಗೆಗೆ ಗಂಗಾ ನದಿಯನ್ನು ಉತ್ತಮಪಡಿಸಲಿಕ್ಕೆ. ಆಮೇಲೆ ಕೊನೆಯದಾಗಿ ಏನಪ್ಪ ಅಂತಂದರೆ ಕೃಷಿ ಹರಿವನ್ನು ತಡೆ ಮಾಡಲಿಕ್ಕೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದು ಯಾವಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದರೆ ಮುಖ್ಯವಾಗಿ ಗಂಗಾ ಕ್ರಿಯಾ ಯೋಜನೆಯನ್ನು ಪ್ರಮುಖವಾಗಿ ನಾವು ಯಾಕೆ ಆರಂಭಿಸಿದ್ದೀವಿ ಅಂತಕ್ಕಂಥ ಪ್ರಶ್ನೆ ನೋಡಿದಾಗ ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಗಂಗಾ ನದಿ ನೀರಿನ ವಿಪರೀತ ಮಾಲಿನ್ಯವನ್ನು ತಡೆಗಟ್ಟೋದು ಅದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆಮೇಲೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂತಂದರೆ ಕೃಷಿ ಹರಿವನ್ನು ತಡಿಲಿಕ್ಕೆ ಅದಕ್ಕೆ ಡಿ ಅಂತಕ್ಕಂಥ ಉತ್ತರ ಕೊಡ್ತೀವಿ. ಆದ್ದರಿಂದ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳೇನಿದಾವಪ್ಪ ಅಂತಂದ್ರೆ ಬಿ ಮತ್ತು ಡಿ ಎರಡೂ ಸರಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸರಿ, ಇಲ್ಲಿವರೆಗೆ ವಿದ್ಯಾರ್ಥಿಗಳೇ ನಾನು ಈ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು 4 ಸೆಷನ್ಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಆಮೇಲೆ ಕೊನೆಯ ಸೆಷನ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅದಕ್ಕೇನು ಬೇಜಾರು ಮಾಡ್ಕೊಳ್ಳಾರ್ದೆ ಕೊನೆಯವರೆಗೂ ಈ ಒಂದು ಪಾಠವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ನನ್ನ ಒಂದು ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತಕ್ಕಂಥ ಒಂದು ಇದನ್ನು ಹೇಳ್ತಾ ಎಲ್ಲರಿಗೂ ವಂದಿಸ್ತೀನಿ. ನಮಸ್ಕಾರ.